ಓಕೆ, ಗುರುವಿನ ಬಗ್ಗೆ ಒಂದು ಮಾತಿದೆ, ಗುರುಗ್ರಹದ ಬಗ್ಗೆ. ಗುರು ಒಳ್ಳೆ ಸ್ಥಾನದಲ್ಲಿದ್ದರೆ ಒಂದು ಕುಂಡಲಿಯಲ್ಲಿ ಇರೋ ದೋಷಗಳನ್ನು ಅರ್ಧ ಒಡೆದು ಹಾಕ್ತಾನೆ ಅಂತ, ಹೌದಾ? ಸ್ವಲ್ಪ ಮಟ್ಟಿಗೆ ಎಸ್. ಯಾಕೆಂತಂದರೆ ಯಾರ್ಯಾರಿಗೆ ಗುರು ಯೋಗಕಾರಕ ಗ್ರಹ ಇರುತ್ತೋ ಅಥವಾ ಯಾರ್ಯಾರಿಗೆ ಒಳ್ಳೆ ಪ್ಲ್ಯಾನೆಟ್ ಗುರು ಆಗಿರ್ತಾರೋ ಅವರಿಗೆ ಎಸ್ ಡೆಫಿನೆಟ್ಲಿ. ಈಗ ಮಿಥುನ ಲಗ್ನ ಕನ್ಯಾ ಲಗ್ನದವ್ರನ್ನ ತೊಗೊಂಡ್ರೆ ಗುರು 2 ಕೇಂದ್ರಗಳ ಲಾರ್ಡ್ ಆಗುತ್ತೆ. ಖಂಡಿತ ಎಲ್ಲರಿಗೂ ಅವರು ಈ ಎಂಥ ನೀವು ಯಾರನ್ನೇ ಆದರೂ ತೊಗೊಳ್ಳಿ, ಮಿಥುನ ಲಗ್ನ ಕನ್ಯಾ ಲಗ್ನದವ್ರಿಗೆ ದೇರ್ ಬಿಗ್ಗೆಸ್ಟ್ ಟ್ರಬಲ್ ಮೇಕರ್ ವಿಲ್ ಬಿ ಜುಪಿಟರ್. ಓ ಆ್ಯಂಡ್ ಅಕಸ್ಮಾತ್ ತಪ್ಪಿ ಏನಾದರೂ 6ನೇ ಮನೆ ಅಲ್ಲಿ ಇಲ್ಲಿ ಕೂತ್ಕೊಂಡ್ಬಿಟ್ರೆ ಗೋವಿಂದ. ಓಕೆ. ಸೊ ಜುಪಿಟರ್ ದಶಾ ಬಂತು ಅಂತಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಎಲ್ಲೋ ಬಟ್ಟೆ ಹಾಕೊಳ್ತು ಅಂತಂದರೆ ಕಷ್ಟ ಆಗುತ್ತೆ ಅವ್ರಿಗೆ. ಏನಂತಾರೆ, ಎಲ್ಲೋ ಸಫೈರ್ ಯೂಸ್ ಮಾಡಿದ್ರೆ ಕಷ್ಟ ಆಗುತ್ತೆ. ಓಕೆ, ಸೊ ಶುಕ್ರನ ಬಗ್ಗೆ ಕೇಳಲೇಬೇಕು. ಶುಕ್ರ ದೆಸೆ ಅಂತ ಮೂವಿನೂ ಬಂದ್ಬಿಡಿದೆ ಅದೇ ಹೆಸರಲ್ಲಿ. ಶುಕ್ರ ದೆಸೆ ಇದ್ರೆ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದೇ ಶುಕ್ರ ನೀಚನಾಗಿದ್ರೆ ಫುಲ್ ಲಾಸಸ್ ಅಲ್ಲಿ ಇರ್ತಾರೆ ಅಂತ. ಸೊ ಶುಕ್ರನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಅಗೇನ್ ಸೇಮ್, ಗುರು ದೇವಗುರು, ಶುಕ್ರಾಚಾರ್ಯ ದೈತ್ಯ ಗುರು. ಸೊ ಈಗ ಹೇಗೆ ಅಂತಂದರೆ ಶುಕ್ರ ಆಬ್ವಿಯಸ್ಲಿ ಲಕ್ಸುರಿಗೆಲ್ಲ ರಿಲೇಟ್ ಮಾಡಿಬಿಡ್ತಾರೆ. ಶುಕ್ರಾಚಾರ್ಯ ಓಕೆ ಶುಕ್ರ ಗ್ರಹ ಹಿಂಗಿದ್ರೆ ಹಂಗಾಗತ್ತೆ, ಇಷ್ಟು ಲಕ್ಸುರಿ ಸಿಗುತ್ತೆ, ಒಳ್ಳೆ ಕಾರ್ ಬೇಕಾ ಶುಕ್ರ ಗ್ರಹ, ಇನ್ನೇನೋ ಒಳ್ಳೆ ಮನೆ ಬೇಕಾ ಶುಕ್ರ ಗ್ರಹ. ದಟ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್. ಓಕೆ, ಯಾಕೆ? ಓಕೆ, ಈಗ ಕೆಲವ್ರಿಗೆ ಶುಕ್ರ ಗ್ರಹನಿಂದ ಎಷ್ಟು ತೊಂದರೆ ಆಗುತ್ತೋ ಅಷ್ಟು ತೊಂದರೆ ಆಗೇ ಆಗುತ್ತೆ. ಓಕೆ, ಸೊ ಈಗ ಕೆಲವು ಪೊಸಿಷನಲ್ಲಿ ಶುಕ್ರ ಗ್ರಹ ಇದ್ದರೆ, ಎಕ್ಸಾಲ್ಟೆಡ್ ಪೊಸಿಷನಲ್ಲಿದ್ದರೆ ಅಥವಾ ನೀಚ ಸ್ಥಾನದಲ್ಲಿದ್ದರೆ, ಅವರ ಒಂದು ಮಾರ್ಸ್ ಆ್ಯಂಡ್ ವೀನಸ್ ಜೊತೆನಲ್ಲಿ ಏನಾದರೂ ಇತ್ತು ಅಂತಂದರೆ ದೇ ಆರ್ ಸೆಕ್ಷುಲಿ ಸೂಪರ್ ಆ್ಯಕ್ಟಿವ್ ಆ್ಯಂಡ್ ಸೂಪರ್ ಅಗ್ರೆಸಿವ್. ಸೊ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಆಲ್ಸೋ ಕ್ಯಾನ್ ಹ್ಯಾಪನ್. ಸೊ ಶುಕ್ರ ಗ್ರಹ ಇಸ್ ನಾಟ್ ಜಸ್ಟ್ ಲಕ್ಸುರಿ, ಇದು ಬರುತ್ತೆ ಜೊತೆನಲ್ಲಿ. ಓಕೆ, ಸೊ ರಾಹು ಮೈ ಫೇವ್ರೆಟ್. ಬಟ್ ಒಂದು ಕುಂಡಲಿಯಲ್ಲಿ ರಾಹುವಿನ ಸ್ಥಾನ ಬಹಳ ಮುಖ್ಯ ಅಂತ ಹೇಳ್ತಾರೆ. ಆತ ತುಂಬ ಮೇಲಕ್ಕೂ ತೊಗೊಂಡು ಹೋಗ್ಬೋದು, ಕೆಳಗೂ ಬೆಳೆಸ್ಬಹುದು ಅಂತ. ಸೊ ಕುಂಡಲಿಯಲ್ಲಿ ರಾಹುವಿನ ಪಾತ್ರ, ಯಾವ ಪೊಸಿಷನಲ್ಲಿದ್ದರೆ ರಾಹು ಫೇವರಬಲ್ ಇರ್ತಾನೆ, ಯಾವ ಪೊಸಿಷನಲ್ಲಿದ್ದರೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಯಾಕೆಂದರೆ ಈ ಗ್ರಹಗಳಲ್ಲಿ ಈ ರಾಹು ಕೇತು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಭಯ ಪಡಿಸೋದೇ ಆಗಿದೆ. ಅಯ್ಯೋ ರಾಹು ಕಾಲ, ಅಯ್ಯೋ ಕೇತು ದಶೆ ಅಂತ. ಓಕೆ, ಸೊ ರಾಹು ಈಸ್ ಎಕ್ಸ್ಪ್ಯಾನ್ಷನ್. ಓಕೆ, ನಿಮ್ಮ ಅಥವಾ ಅಬ್ಸೆಷನ್ ಅಂತ ಹೇಳ್ಬೋದು. ನಿಮ್ಮ ಯಾವ ಭಾವದಲ್ಲಿ ರಾಹು ಇರ್ತಾನೋ ಅದರಿಂದ ನಿಮಗೆ ಅಬ್ಸೆಷನ್ ಇರುತ್ತೆ. ಎಕ್ಸಾಂಪಲ್ ಲೆಟ್ಸ್ ಸೇ ಇಫ್ ರಾಹು ಈಸ್ ಇನ್ ಯುವರ್ 7th house, you can never be satisfied with any partner, that kind of obsession. ಓಕೆ, ಇವ್ರು ಬೇಕು ಅಂದರೆ ಅವರೇ ಬೇಕು, ಅವ್ರು ಸಿಕ್ಕಿದ no, I'm not happy now, I want somebody else. It's that kind of obsession. So adu, if you learn to control that, if you learn to channelize that energy, then nothing to beat Rahu. It's like you can, that's the best thing that you can get. ಈ ಎಲ್ಲ ಪ್ಲಾನೆಟರಿ ಪೊಸಿಷನ್ಸ್, ನಮ್ಮ ಕುಂಡಲಿಯ ಏನೇನು ಪ್ಲಾನೆಟರಿ ಪೊಸಿಷನ್ಸ್ ಇದೆ, ಇದನ್ನು ಮೀರಿ ನಾವು ಜೀವನ ಕಟ್ಕೊಳ್ಬಹುದಾ? ಖಂಡಿತ ಕಟ್ಕೋಬೋದು, ಖಂಡಿತ. ನಾನು ಹೇಳಿದೆ ಅಲ್ವಾ, ಯಾವುದನ್ನ ನಾನು ನಂಬೋದಿಲ್ಲ, ಏನು ಮಾಡೋದಿಲ್ಲ ಅಂತ ಯಾರೆಲ್ಲ ತೆಗೆದು ಬಿಸಾಕ್ಬಿಟ್ಟು ಹೋಗ್ತಾ ಇರ್ತಾರೋ, ದೇ ವಿಲ್ ಬಿ ಆನ್ ದೇರ್ ಪಾತ್ ಇನ್ ಅ ಪರ್ಫೆಕ್ಟ್ ವೇ. ಲೈಫ್ ಇಸ್ ವೆರಿ ಅನ್ಸರ್ಟನ್ ಅಂತ ಹೇಳ್ತಾರೆ. ಬಟ್ ಈ ಅನ್ಸರ್ಟನ್ ಲೈಫಲ್ಲಿ ನಾವು ಕುಂಡಲಿಗಳನ್ನು, ಜಾತಕನ ಎಷ್ಟು ನಂಬ್ತಾ ಇದ್ದೀವಿ, ಅದರ ಇಂಪ್ಯಾಕ್ಟ್ ಲೈಫಿನ ಮೇಲೆ ಏನಿರುತ್ತೆ? ನಾನು ಅದೇ ಹೇಳಿದ್ದು ನಿಮಗೆ, ನೀವು ಯಾವ ರೀತಿ ನಿಮ್ಮ ಎನರ್ಜೀಸ್ನ ಚಾನಲೈಸ್ ಮಾಡ್ತೀರೋ ಆ ರೀತಿ ನಿಮ್ಮ ಜೀವನ ಇರುತ್ತೆ. ಆ್ಯಂಡ್ ರಾಹು ಬಗ್ಗೆ ನಾನು ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ನೀವು ಎಂಥ ಒಬ್ಬ ಪಾಪ್ಯುಲರ್ ಮನುಷ್ಯನ ನೀವು ತೊಗೊಂಡ್ರು, ದೇ ಹ್ಯಾವ್ ಆಲ್ ಬಿಕಮ್ ವಾಟ್ ದೇ ಆರ್ ಇನ್ ದ ರಾಹು ಮಹಾದಶ. Because they have built focus on that. Example, Ambani. Example, Sadhguru. Example, Amit Shah. Example, Virat Kohli. Dhoni. Everybody were made in the Rahu Antardasha or Mahadasha. They have hit their peak. Yake, they have channelized that energy in the right way. Okay.
ಸೊ ನೀವು ಇಲ್ಲಿವರೆಗೆ ಕಂಡ ದಿ ಬೆಸ್ಟ್ ಜಾತಕ ಯಾರದ್ದು? ಅಂದರೆ ನಾನು ಹೇಳ್ತಿರೋದು ಸೆಲೆಬ್ರಿಟೀಸ್, ರಾಜಕಾರಣಿಗಳು ಇವರಲ್ಲಿ. ಆಮೇಲೆ ನಾನು ನೀವು ನೋಡಿದ್ರ ಬಗ್ಗೆ ಬರ್ತೀವಿ. ಡೆಫಿನೆಟ್ಲಿ ಇವಾಗ ಒಬ್ಬ ಸೆಲೆಬ್ರಿಟಿನೋ ಒಬ್ಬ ರಾಜಕಾರಣಿನೋ ಯಾರೋ ನಿಮ್ಮ ಕಣ್ಣು ಕಾಣ್ತಾರೆ ಅಂದರೆ ನಿಮ್ಮ ಗಮನ ಅವರ ಜಾತಕದ ಬಗ್ಗೆ ಹೋಗಿ ಹೋಗಿರುತ್ತೆ. ಏನಿರೋದು ಇವ್ರ ಡೇಟ್ ಆಫ್ ಬರ್ತು, ಏನಿದೆ ಇವ್ರದ್ದು ಪ್ಲಾನೆಟರಿ ಪೊಸಿಷನ್ಸ್ ಅಂತ. ಸೊ 3 ಬೆಸ್ಟ್ ಜಾತಕಗಳು ಅಂತ ಯಾವುದನ್ನು ಕನ್ಸಿಡರ್ ಮಾಡ್ತೀರಿ? ಓಕೆ, ಆ್ಯಕ್ಚುಲಿ ನಾನು ಇದೊಂದು ಕೆಲಸ ನಾನು ಯಾವತ್ತೂ ಮಾಡೋಕ್ಕೆ ಹೋಗೇ ಇಲ್ಲ. ನಾನು ಯಾರ್ದು ಸೆಲೆಬ್ರಿಟಿ ಒಬ್ಬರು ಜಾತಕನೂ ನಾನು ತೆಗೆದು ನೋಡಿಲ್ಲ. ಪೊಸಿಷನ್ಸ್ ಏನಿತ್ತು, ಯಾಕಿತ್ತು, ಏನಾಯಿತು, ನೋ, ಐ ಡೋಂಟ್ ನೋ. ಆ್ಯಂಡ್ ಕೆಲವರು ಇವಾಗ ಡಿಸ್ಕಸ್ ಮಾಡಬೇಕಾದ್ರೆ ಈಗ ನಮ್ಮ ಒಂದು ಗ್ರೂಪ್ ಇದೆ, ಆ ಗ್ರೂಪಲ್ಲಿ ಹಾಕ್ತಾ ಇರ್ತಾರೆ ಈ ಪರ್ಸನ್ ಈ ಥರ ಅದು ಒಂದು ಅಂತ. ಸೊ ಐ ವುಡ್ ಜಸ್ಟ್ ಹ್ಯಾವ್ ಹ್ಯಾಡ್ ಅ ಗ್ಲಾನ್ಸ್, ಹೀಗಿದೆಯಾ ಅಂತ. ಬಟ್ ಐ ವುಡ್ ನಾಟ್ ರಿಲಿ ಸಿಟ್ ಆ್ಯಂಡ್ ಅನಲೈಸ್. ಅವ್ರು ಯಾರೋ ಅಲ್ಲೇನೋ ಮಾಡ್ತಾ ಇದ್ದಾರೆ, ಅವ್ರದ್ದನ್ನ ಇಟ್ಕೊಂಡು ನನಗೇನು ಆಗಬೇಕಾಗಿದೆ ಅನ್ನೋ ಮೈಂಡ್ ಸೆಟ್ ಇದೆ. ಆ್ಯಂಡ್ ಆಲ್ಸೋ ಎಸ್, ಇವಾಗ ಫಾರ್ ಎಕ್ಸಾಂಪಲ್ಸ್ ಆಗಿ ತೊಗೊಳ್ಬೇಕು ಅಂತ ಎಕ್ಸಾಂಪಲ್ಸ್ ಆಗಿ ತೊಗೊಳ್ಬೇಕು ಅಂತಂದರೆ ನಾನು ನೋಡ್ತಾ ಇರ್ತೀನಿ ಯಾರ್ಯಾರ ಜಾತಕ ಏನು ಅಂತ ಅಂದ್ಬಿಟ್ಟು. ಬಟ್ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ, ಈಗ ಲಾಲ್ ಕಿತಾಬಲ್ಲಿ ಒಂದು ಸೆಟ್ ಆಫ್ ರೂಲ್ಸ್ ಇದೆ, ಈ ಥರ ಇದ್ದರೆ ಹಿಂಗಾಗತ್ತೆ, ಈ ಒಂದು ಗ್ರಹ ಈ ಮನೆಯಲ್ಲಿದ್ದರೆ ನಿಮ್ಮ ಮನೇಲಿ ಆ ವಸ್ತು ಈ ಜಾಗದಲ್ಲಿರುತ್ತೆ ಅಂತ ಅಂದ್ಕೊಂಡು. ಸೊ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ನೋಡ್ತಾ ಕೂತಿರ್ತೀನಿ ಹೊರತು ನಾನು ಕರೆಕ್ಟಾಗಿ ಇದನ್ನು ಬೆಸ್ಟ್ ಜಾತಕ ಇವ್ರು ಈ ಟೈಮಲ್ಲಿ ಇದಾಯಿತು, ಬೆಸ್ಟ್ ಟೈಮ್ ಯಾವುದು, ಎಸ್ ಐ ಕ್ಯಾನ್ ಟೆಲ್. ಈ ಜಾತಕಕ್ಕೆ ಬೆಸ್ಟ್ ಟೈಮ್ ಯಾವುದು, ಇವಾಗ ಬರ್ಬೋದಾ, ಎಸ್ ಐ ಕ್ಯಾನ್ ಟೆಲ್ ದ್ಯಾಟ್. ಬಟ್ ಈ ಜಾತಕನೇ ಬೆಸ್ಟು, ಇವರೇ ಇದು ಅಂತ ಒಳ್ಳೆ ಇದಿದೆ ಅಂತೆಲ್ಲ ಅದು ಹೇಳೋದು ಆ್ಯಕ್ಚುಲಿ ತಪ್ಪು.